ನಮಸ್ಕಾರ ಸ್ನೇಹಿತರೆ. ನೆಂಟರು ನೆರೆಯವರು ಎಂದಿಗೂ ನಮ್ಮವರಲ್ಲ ಎಂಬ ಮಾತು ಜೀವನದ ಕೆಲ ಅನುಭವಗಳಿಂದ ಹುಟ್ಟಿದ ಒಂದು ಕಠಿಣ ಸತ್ಯವನ್ನು ಹೇಳುತ್ತದೆ. ಇದು ಎಲ್ಲರಿಗೂ ಅನ್ವಯಿಸುತ್ತದೆ ಅನ್ನೋದಿಲ್ಲ. ಆದರೆ ಬಹಳ ಸಂದರ್ಭಗಳಲ್ಲಿ ನಮಗೆ ಹೀಗೆ ಅನಿಸುವುದು ಸಹಜ. ನಾವು ಜನರನ್ನು ನಮ್ಮವರಂತೆ ಭಾವಿಸುತ್ತೇವೆ, ಅವರ ಜೊತೆ ಹೃದಯಪೂರ್ವಕವಾಗಿ ನಡೆದುಕೊಳ್ಳುತ್ತೇವೆ. ಆದರೆ ಅದೇ ಪ್ರೀತಿಯಲ್ಲೂ ಅದೇ ನಂಬಿಕೆಯನ್ನು ಅವರು ಮರಳಿಕೊಡುವುದಿಲ್ಲವೆಂಬ ಅನುಭವ ಬಂದಾಗ ಮನಸ್ಸಿಗೆ ನೋವಾಗುತ್ತದೆ. ಮೊದಲ ಕಾರಣ ಸ್ವಾರ್ಥ. ಇಂದಿನ ಕಾಲದಲ್ಲಿ ಬಹುತೇಕ ಜನರು ತಮ್ಮ ಲಾಭವನ್ನೇ ಮೊದಲಿಗೆ ನೋಡುತ್ತಾರೆ. ನಾವು ಒಳ್ಳೆಯದಲ್ಲಿದ್ದಾಗ, ನಮ್ಮ ಬಳಿ ಹಣ, ಗೌರವ ಅಥವಾ ಸಹಾಯ ಮಾಡುವ ಶಕ್ತಿ ಇದ್ದಾಗ ನಮ್ಮ ಸುತ್ತಲೂ ಹಲವರು ಇರುತ್ತಾರೆ. ಆದರೆ ನಮ್ಮ ಮೇಲೆ ಕಷ್ಟ ಬಂತು ಅಂದಾಗ ಆ ಜನರೇ ದೂರವಾಗುತ್ತಾರೆ. ಆ ಸಮಯದಲ್ಲಿ ಯಾರು ನಮ್ಮವರೋ ಯಾರು ಅಲ್ಲವೋ ಸ್ಪಷ್ಟವಾಗುತ್ತದೆ. ಇನ್ನೊಂದು ಮುಖ್ಯ ಕಾರಣ ಹೋಲಿಕೆ ಮತ್ತು ಅಸೂಯೆ. ನೆಂಟರು ನೆರೆಯವರು ನಮ್ಮ ಜೀವನವನ್ನು ತಮ್ಮ ಜೀವನದೊಂದಿಗೆ ಹೋಲಿಕೆ ಮಾಡುತ್ತಾರೆ. ನಾವು ಮುಂದೆ ಹೋಗುತ್ತಿದ್ದೇವೆ, ಏನಾದರೂ ಸಾಧಿಸುತ್ತಿದ್ದೇವೆ ಅಂದರೆ ಕೆಲವರಿಗೆ ಅದು ಇಷ್ಟವಾಗುವುದಿಲ್ಲ. ಅವರು ಹೊರಗೆ ನಗುತ್ತಾ ಮಾತನಾಡಿದರೂ ಒಳಗೆ ಅಸೂಯೆ ಇರುತ್ತದೆ. ಈ ಅಸೂಯೆ ನಿಧಾನವಾಗಿ ಸಂಬಂಧವನ್ನು ಹಾಳು ಮಾಡುತ್ತದೆ. ಮೂರನೆಯದು ಅತಿಯಾದ ನಿರೀಕ್ಷೆಗಳು. ನಾವು ಇವರು ನಮ್ಮವರು ಎಂದುಕೊಂಡು ಹೆಚ್ಚು ನಿರೀಕ್ಷೆ ಇಡುತ್ತೇವೆ. ಆದರೆ ಅವರು ನಮ್ಮ ನಿರೀಕ್ಷೆಗಳನ್ನು ಪೂರೈಸದಾಗ ನಾವು ನಿರಾಶರಾಗುತ್ತೇವೆ. ನಿಜವಾಗಿ ನೋಡಿದರೆ ತಪ್ಪು ಅವರಲ್ಲ, ನಮ್ಮ ನಿರೀಕ್ಷೆಗಳಲ್ಲಿ ಇರುತ್ತದೆ. ಎಲ್ಲರೂ ನಮ್ಮಂತೆಯೇ ಯೋಚಿಸುತ್ತಾರೆ ಎಂದು ನಾವು ಭಾವಿಸುವುದು ತಪ್ಪು. ನಾಲ್ಕನೆಯದು ವಿಶ್ವಾಸದ ಕೊರತೆ. ನಾವು ಹೇಳಿದ ಮಾತುಗಳು ಬೇರೆ ಜನರ ಬಳಿ ಹೋಗುವುದು, ನಮ್ಮ ವೈಯಕ್ತಿಕ ವಿಷಯಗಳನ್ನು ಇತರರಿಗೆ ಹೇಳುವುದು ಇವುಗಳು ಸಂಬಂಧದ ಮೇಲೆ ಪರಿಣಾಮ ಬೀರುತ್ತವೆ. ಒಮ್ಮೆ ವಿಶ್ವಾಸ ಕಳೆದು ಹೋದರೆ ಮತ್ತೆ ಅದನ್ನು ಕಟ್ಟಿಕೊಳ್ಳುವುದು ತುಂಬ ಕಷ್ಟ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನಾವು ಮರೆಯಬಾರದು. ಎಲ್ಲ ನೆಂಟರು ಮತ್ತು ನೆರೆಯವರು ಹೀಗೆ ಇರೋದಿಲ್ಲ. ಕೆಲವರು ನಿಜವಾಗಿಯೂ ನಮ್ಮ ಜೊತೆ ನಿಂತು ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ನಾವು ತಪ್ಪು ಜನರನ್ನು ಗುರುತಿಸಲು ವಿಫಲವಾಗುತ್ತೇವೆ. ಆದ್ದರಿಂದ ಎಲ್ಲರ ಮೇಲೂ ಒಂದೇ ಅಭಿಪ್ರಾಯವನ್ನು ಕಟ್ಟಿಕೊಳ್ಳುತ್ತೇವೆ. ಆದ್ದರಿಂದ ಜೀವನದಲ್ಲಿ ನಾವು ಕಲಿಯಬೇಕಾದ ಪಾಠ ಏನೆಂದರೆ ಎಲ್ಲರನ್ನೂ ನಮ್ಮವರಂತೆ ನೋಡಬಾರದು. ಯಾರಿಗೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಕೊಡಬೇಕು. ನಮ್ಮ ಸಂತೋಷ, ನಮ್ಮ ದುಃಖ ಎಲ್ಲವನ್ನೂ ಎಲ್ಲರ ಜೊತೆ ಹಂಚಿಕೊಳ್ಳಬಾರದು. ನಮ್ಮ ಜೀವನದಲ್ಲಿ ಯಾರು ನಿಜವಾಗಿ ನಮ್ಮ ಜೊತೆ ಇರುತ್ತಾರೋ ಅವರನ್ನು ಗುರುತಿಸುವುದು ತುಂಬ ಮುಖ್ಯ. ಕೊನೆಯಲ್ಲಿ ನಮ್ಮವರು ಅಂದರೆ ಕೇವಲ ರಕ್ತ ಸಂಬಂಧವಲ್ಲ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು, ಕಷ್ಟದಲ್ಲೂ ಕೈ ಬಿಡದವರು, ನಮ್ಮ ಯಶಸ್ವಿಗೆ ಹೃದಯಪೂರ್ವಕವಾಗಿ ಖುಷಿಪಡುವವರು, ಅವರೇ ನಿಜವಾದ ನಮ್ಮವರು. ಉಳಿದವರು ಜೀವನದಲ್ಲಿ ಬರುವ ಹೋಗುವ ಜನರು ಮಾತ್ರ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಆ್ಯಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.